ಮನೆಗೆ ಮಾತ್ರ ಅಲ್ಲ, ಕಾವೇರಿ ನೀರಿನ ಸಂಪರ್ಕಕ್ಕೂ ಇಎಂಐ. ಬೆಂಗಳೂರು ಜಲಮಂಡಳಿಯಿಂದ ಹೊಸ ಪರಿಹಾರದ ಸೂತ್ರ. ಅಪಾರ್ಟ್ಮೆಂಟ್ಗಳಿಗೆ ಹೊರೆ ಕಡಿಮೆ ಮಾಡೋದಕ್ಕೆ ಇದೀಗ ಜಲಮಂಡಳಿ ಮುಂದಾಗಿದೆ. ಇಎಂಐ ಮೂಲಕ ಕಾವೇರಿ ಸಂಪರ್ಕದ ಠೇವಣಿಯನ್ನು ಭರಿಸೋಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಸರ್ಕಾರದ ಮುಂದೆ ಪ್ರಸ್ತಾಪವನ್ನು ಇರಿಸಿದ ಬೆಂಗಳೂರು ಜಲಮಂಡಳಿ. ನೋಡಿ, ಈಗ ಆಲ್ಮೋಸ್ಟ್ ಜನಸಾಮಾನ್ಯರು, ಮಧ್ಯಮ ವರ್ಗದವರೆಲ್ಲ ಏನು ಮಾಡ್ತಾರೆ, ಒಮ್ಮೆಲೆ ನಿಮಗೆ ಯಾವುದೋ ಒಂದು ಐಟಮ್ ತಗೊಳ್ಳೋದು ಅಂತ ಅಂದರೆ ಮನೆಗೆ ಸೋಫಾನೋ, ಟಿವಿನೋ, ಫ್ರಿಜ್ಜೋ, ಏನೋ ನಿಮಗೆ ಗಾಡಿ, ಕಾರೋ ಅಥವಾ ಬೈಕೋ ಅಥವಾ ಮನೆ ತಗೊಳ್ಳೋದು ಆಗಿದ್ದಾಗ ನಾವೇನು ಮಾಡ್ತೀವಿ, ಇಎಂಐ ಅಳವಡಿಸ್ಕೊಳ್ತೇವೆ. ತಿಂಗಳ ಇಷ್ಟು ಕಟ್ಕೊಂಡು ಹೋಗೋದು. ಅದು ಹೊರೆನೂ ಅಂತ ಅನ್ಸಲ್ಲ, ಜೊತೆಗೆ ನಾವು ನಿಧಾನಕ್ಕೆ ಕಟ್ಕೊಂಡು ಹೋಗ್ಬೋದು, ಸ್ವಲ್ಪ ಉಸಿರಾಡೋದಕ್ಕೆ ಟೈಮ್ ಸಿಗುತ್ತೆ ಅಂತ ಈ ಇಎಂಐ ಸೂತ್ರ. ಬಹು ಜನಕ್ಕೆ ಈ ಇಎಂಐ ಸೂತ್ರ ಬಹಳ ಉಪಯೋಗ ಆಗಿದೆ. ಇನ್ನು ಕೆಲವರು ಇದನ್ನು ದುರ್ಬಳಕೆ ಕೂಡ ಮಾಡ್ಕೊಂಡಿದ್ದಾರೆ. ಸಾಲ ತಗೊಂಡು ಕಟ್ಟದೆ ಮೋಸ ಮಾಡಿ ಆಮರ್ಸ್ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡವರು ಕೂಡ ಇದ್ದಾರೆ. ಅದು ಸೆಕೆಂಡ್ರಿ. ಬಟ್ ಈಗ ಸರ್ಕಾರದ ಹತ್ರ ಒಂದು ಆಫರ್ ಹೋಗಿದೆ. ಏನು ಅಂತಂದರೆ ಇಎಂಐ ಸೂತ್ರ. ಸುಲಭ ಕಂತುಗಳಲ್ಲಿ ಠೇವಣಿ ಭರಿಸೋಕೆ ಅವಕಾಶ. ಅಪಾರ್ಟ್ಮೆಂಟ್ಗಳ ಒತ್ತಾಯದ ಮೇಲೆ ಇಎಂಐ ಸೂತ್ರವನ್ನು ಅಳವಡಿಸೋದು. ಸರ್ಕಾರದ ಮುಂದೆ ಸರ್ಕಾರಕ್ಕೆ ಪ್ರಸ್ತಾಪವನ್ನು ಈ ಜಲಮಂಡಳಿಯವರು ಇಟ್ಟಿದ್ದಾರೆ. ಸಿಎಂ ಡಿಸಿಎಂ ಜೊತೆಗೆ ಚರ್ಚಿಸಲಾಗತ್ತೆ ಅಂತ ಜಲಮಂಡಳಿಯವರು ಹೇಳಿದ್ದಾರೆ. 2020 ಮಾರ್ಚ್ನಲ್ಲಿ ಕಾವೇರಿ ನೀರು ಸಂಪರ್ಕದ ಠೇವಣಿ ಪರಿಷ್ಕರಣೆ ಚದರದಡೆಗೆ 250 ರೂಪಾಯಿ ಇದ್ದ ಮೊತ್ತ 400 ರೂಪಾಯಿಗೆ ಏರಿಕೆ ಮಾಡಲಾಗಿತ್ತು. ಇನ್ನು ನಲ್ಲಿ ಸಂಪರ್ಕ, ಒಳಚರಂಡಿ, ಸಂಸ್ಕರಣಾ ಘಟಕ ಸೇರಿ ಶೇಕಡ 62% ಏರಿಕೆ ಠೇವಣಿಯನ್ನು ಪಾವತಿಸುವುದೇ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ತಲೆನೋವಾಗ್ಬಿಟ್ಟಿತ್ತು. 2 BHK 3 BHK ವ್ಯತ್ಯಾಸವಿಲ್ಲದೆ ಚದರದಡಿ ಲೆಕ್ಕಾಚಾರದಲ್ಲಿ ಠೇವಣಿ ನಿರ್ಧರಿಸಲಾಗಿತ್ತು. ಇದರಿಂದ ಮನೆಗೆ ಕಾವೇರಿ ಸಂಪರ್ಕವನ್ನು ಪಡೆಯುವುದಕ್ಕೆ 1.2 ಲಕ್ಷ ರೂಪಾಯಿ ವೆಚ್ಚ ತಗಲಲಿದೆ. 500 ಫ್ಲಾಟ್ಗಳಿರುವಂಥ ಅಪಾರ್ಟ್ಮೆಂಟ್ಗಳಿಗೆ 3.6 ಕೋಟಿ ರೂಪಾಯಿ ಠೇವಣಿ ಇಡಬೇಕಾಗತ್ತೆ. ಇದರಿಂದ ಅಪಾರ್ಟ್ಮೆಂಟ್ ಮಾಲೀಕರಿಗೆ ರಿಲೀಫ್ ಅನ್ನು ನೀಡೋದಕ್ಕೆ ಜಲಮಂಡಳಿ ಈ ಥರದೊಂದು ಚಿಂತನೆ ಮಾಡಿದ್ದು. ನಿಮಗೆ ಒಟ್ಟಿಗೆ 3 ಕೋಟಿ 6 ಲಕ್ಷ ಅಂತ ಬಂದಾಗ ಕಟ್ಟೋದಕ್ಕೆ ಹೆವಿನೂ ಅಂತ ಅನಿಸುತ್ತೆ, ಕಟ್ತೇನೂ ಇರ್ತಾರೆ. ಇದರಿಂದ ಸರ್ಕಾರಕ್ಕೂ ಒಂದು ರೀತಿಯಾದಂಥ ನಷ್ಟ ಆಗತ್ತೆ, ಜೊತೆಗೆ ಅಪಾರ್ಟ್ಮೆಂಟ್ಗಳ ಓನರ್ಗಳಿಗೂ ಕೂಡ ಸಮಸ್ಯೆ ಆಗತ್ತೆ. ಸೊ ಇಬ್ರಿಗೂ ಸಮಸ್ಯೆ ಆಗಬಾರ್ದು, ಹೊರೆನೂ ಆಗಬಾರ್ದು, ಈ ಕಡೆ ದುಡ್ಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಇಎಂಐ ಯೋಜನೆಯನ್ನು ಮಾಡೋಣ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಈ ಇಎಂಐ ಸೂತ್ರ ಬೇರೆ ಕಡೆ ಎಲ್ಲ ಅಪ್ಲೈ ಮಾಡಿದಾಗ ಕೆಲವರಿಗೆ ಅದು ಉಪಯೋಗಕ್ಕೂ ಬಂದಿದೆ, ಕೆಲವರು ಅದನ್ನು ಲಾಭನೂ ಮಾಡ್ಕೊಂಡಿದ್ದಾರೆ, ಕೆಲವರು ಅದನ್ನು ದುರುಪಯೋಗನೂ ಕೂಡ ಮಾಡ್ಕೊಂಡಿದ್ದಾರೆ. ಈ ಕಾವೇರಿ ನೀರಿನ ಸಂಪರ್ಕ ವಿಚಾರದಲ್ಲಿ ಈ ಸೂತ್ರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ಬೋದು? ನಾವು ಸಾಧಕ ಬಾಧಕದ ಬಗ್ಗೆ ಚರ್ಚೆ ಮಾಡೋದಾದ್ರೆ ಮತ್ತೆ ಇದಕ್ಕೆ ಸರ್ಕಾರ ಒಪ್ಪಿಗೆ ಕೊಡೋ ಸಾಧ್ಯತೆ ಇದೆಯಾ ಗಣೇಶ್? ಇದು ಬೀಡು ಬೇಸರಿಸುವ ಹೊಸ ಪ್ರಸ್ತಾವನೆ. ಎಲ್ಲೊಂದು ರೀತಿಯಲ್ಲಿ ಬಿಡಿ ಅಪಾರ್ಟ್ಮೆಂಟ್, ಬೆಂಗಳೂರಿನಲ್ಲಿರುವಂತಹ ಅಪಾರ್ಟ್ಮೆಂಟ್ಗಳನ್ನ ಇರ್ತವೆ, ಅವರುಗಳಲ್ಲಿರುವಂತಹ ಒಂದು ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತ 2 BHK 3 BHK 4 BHK ಸ್ಕ್ವೇರ್ ಫೀಟಿಗೆ 250 ರೂಪಾಯಿನ ನಿಗದಿ ಮಾಡಲಾಗಿತ್ತು 2020ರಲ್ಲಿ. ಆದ್ರೆ ಇತ್ತೀಚೆಗೆ ಅದನ್ನ 2020 ನಂತರ ಇತ್ತೀಚೆಗೆ ಒಂದು ವರ್ಷದಲ್ಲಿ ಸ್ಕ್ವೇರ್ ಫೀಟಿಗೆ 400 ರೂಪಾಯಿ ಏರಿಕೆ ಮಾಡಲಾಗಿದೆ. 150 ರೂಪಾಯಿ ಏರಿಕೆ ಮಾಡಿರೋ ಹಿನ್ನೆಲೆಯಲ್ಲಿ ಆ ಒಂದು 2 BHK 3 BHK 4 BHK ಇರ್ತವೆ, ಆ ಒಂದು ಸ್ಕ್ವೇರ್ ಫೀಟ್ ನಲ್ಲಿ ದರ ಪರಿಷ್ಕರಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ನೀರಿನ ಸಂಪರ್ಕವನ್ನು ಪಡೆದುಕೊಳ್ಳುವಂತಹ ವೆಚ್ಚ ಕೂಡ ಹೆಚ್ಚಾಗುತ್ತೆ. ಪ್ರತಿ ಮನೆಗೆ ಸರಿಸುಮಾರು 1,10,000 ಅಥವಾ 1,02,000ವರೆಗೂ ಕೂಡ ಠೇವಣಿ ಹಣ ಅಂತಂದ್ರೆ ಮುಂಗಡವಾಗಿ ನಾವೀಗೇನು ಕಾವೇರಿ ಕನೆಕ್ಷನ್ ತೆಗೆದುಕೊಳ್ಬೇಕು, ಆ ಸಂದರ್ಭದಲ್ಲಿ 1 ಲಕ್ಷ ಚಿಲ್ಲರೆ ಹಣವನ್ನ ನಾವು ಕಟ್ಟಬೇಕಾಗತ್ತೆ. ಎಲ್ಲೊಂದ್ ರೀತಿಯಲ್ಲಿ ಇಲ್ಲಿ ಈ ಅಪಾರ್ಟ್ಮೆಂಟಿನ ವಾಸಿಗರು ಇದನ್ನ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ನಮ್ಗೆ ಮೊದ್ಲಿದ್ದಂತಹ ದರಕ್ಕೂ ಈ ದರಕ್ಕೂ ಬಹಳ ವ್ಯತ್ಯಾಸ ಬರ್ತಾ ಇದೆ. ನಾವು ಏಕಾಏಕಿ 40-50 ಕೊಡೋರು ಈಗ 1 ಲಕ್ಷ 1.25 ಲಕ್ಷ ಕೊಡ್ಬೇಕಂತಂದ್ರೆ ನಮ್ಗೆ ಕಷ್ಟ ಸಾಧ್ಯ ಆಗತ್ತೆ. ಇದಕ್ಕೆ ಪರ್ಯಾಯವಂತ ವ್ಯವಸ್ಥೆ ಏನಾದ್ರು ಇದೆಯಾ ಅನ್ನುವಂತ ಒಂದು ಪ್ರಸ್ತಾವನೆಯನ್ನ BWSS ಅಧಿಕಾರಿಗಳ ಮುಂದೆ ಇಟ್ಟಾಗ ಏನ್ ಮಾಡ್ಬೋದು ಅನ್ನೋಂತ ಒಂದಿಷ್ಟು ಚರ್ಚೆಗಳಾದ ಸಂದರ್ಭದಲ್ಲಿ ಇಲ್ಲೂ ಕೂಡ ನಾವು ಲೋನ್ ಪ್ರೊಸೆಸ್ ಅಲ್ಲಿ ಅಥವಾ ಲೋನ್ ಬೇಸ್ಡ್ ಅಂತಂದ್ರೆ ಈಗಾಗಲೇ ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಅಥವಾ ವಿವಿಧ ಕಾಮಗಾರಿಗಳು ಕೆಲಸಗಳಿಗೆ ಮನೆ ಕಟ್ಟಲಿಕ್ಕೆ ಏನು ಬ್ಯಾಂಕ್ ಗಳಿಂದ ಫಿನಾನ್ಸ್ ಗಳಿಂದ ಲೋನ್ ಸಿಗ್ತಾ ಇತ್ತು, ಅದೇ ರೀತಿಯಲ್ಲಿ ಈಗ ಲೋನ್ ಅಲ್ಲ, ಅದ್ರ ಇಎಂಐ ಅಂತಂದ್ರೆ ನೀವು ಕಂತಿನ ಹಂತದಲ್ಲಿ ನೀವು ಹಣವನ್ನ ಠೇವಣಿಯನ್ನು ಮಾಡ್ಬೋದು. ಒಂದು 10 ತಿಂಗಳದ ಇಎಂಐ ಅನ್ನು ತೆಗೆದುಕೊಳ್ತಿರೋ, 6 ತಿಂಗಳು ತೆಗೆದುಕೊಳ್ತಿರೋ, 2 ವರ್ಷದ ಇಎಂಐ ತೆಗೆದುಕೊಳ್ತಿರೋ, ಆ ತರದ ಒಂದು ಪ್ರೊಸೆಸ್ ಅಲ್ಲಿ ನೀವು ಠೇವಣಿಯನ್ನ ಮಾಡಿ ಅನ್ನುವಂತ ಒಂದು ಪ್ರಸ್ತಾವನೆಯನ್ನ ಸರ್ಕಾರ ಮುಂದಿಟ್ಟಿದ್ದಾರೆ. ಅದನ್ನ ಈಗ ಜಲಮಂಡಳಿ ಕೂಡ ಅದನ್ನ ಪುರಸ್ಕರಿಸಿ ಈಗ ಸರ್ಕಾರಕ್ಕೆ ಆ ಒಂದು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸುವ ಸಾಧ್ಯತೆ ಇರೋದು. ಎಲ್ಲೊಂದ್ ರೀತಿಯಲ್ಲಿ ಇದು ಮತ್ತಷ್ಟು ಒಂದ್ ರೀತಿಯಲ್ಲಿ ಜನರನ್ನ ಆಕರ್ಷಣೆ ಮಾಡುವಂತದ್ದು, ಎಲ್ಲೋ ಒಂದ್ ರೀತಿಯಲ್ಲಿ ಜಲಮಂಡಳಿಗೆ ಬರಬೇಕಾದಂತಹ ಒಂದಿಷ್ಟು ಆದಾಯ ಎಲ್ಲಿ ಸೋರಿಕೆ ಆಗ್ತಿತ್ತು ಅದೆಲ್ಲವನ್ನ ತಡೆಗಟ್ಟುವಂಥದ್ದು, ಅದ್ರ ಜೊತೆಗೆ ಜನರನ್ನ
ಆಕರ್ಷಿಸುವಂತಹ ನಿಟ್ಟಿನಲ್ಲಿ ಕೂಡ ಇದು ಸಹಕಾರಿಯಾಗಲಿದೆ. ಹಾಗಾಗಿ ಈ ಒಂದು ಅಪಾರ್ಟ್ಮೆಂಟ್ಗಳ ಅಸೋಸಿಯೇಷನ್ ಅವರ ಪ್ರಸ್ತಾವನೆಯನ್ನ ಜಲಮಂಡಳಿ ಈಗ ಗಂಭೀರವಾಗಿ ಪಡ್ಕೊಳ್ಳಿದ್ದು, ಸರ್ಕಾರ ಇದಕ್ಕೆ ಪುರಸ್ಕಾರ ನೀಡುತ್ತಾ ಅಥವಾ ಸರ್ಕಾರ ಅಪ್ರೂವಲ್ ಕೊಡುತ್ತಾ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಒಂದು ಹಂತದಲ್ಲಿ EMI ಆಪ್ಷನ್ ಅನ್ನ ಕೊಟ್ರೆ ಎಷ್ಟೋ ಜನ ಪೆಂಡಿಂಗ್ ಇಟ್ಕೊಂಡವರು ಅಥವಾ ಕಾವೇರಿ ಕನೆಕ್ಷನ್ ಅನ್ನ ತಗೊಳ್ಳದೇ ಇದ್ದಂತಹ ಒಂದಿಷ್ಟು ನಿವಾಸಿಗರು, ಓನರ್ಸ್ ಏನಿರ್ತಾರೆ, ಅವರೆಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಮುಂದೆ ಈಗ ನಾವು ಒಂದಷ್ಟು 10 ತಿಂಗಳು 6 ತಿಂಗಳು 1 ವರ್ಷನ ಅವಕಾಶ ಸಿಕ್ಕಿದ್ರೆ ಅದ್ರ ಹಿನ್ನೆಲೆಯಲ್ಲಿ ಆ ಒಂದಿಷ್ಟು ಗ್ರಾಹಕರು ಕೂಡ ಜಲಮಂಡಳಿಗೆ ಬರ್ಬೋದು. ಅದರ ಆದಾಯನೂ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆಗಳಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕೂಡ ಈಗ ನೋಡ್ಬೇಕಾಗಿರುತ್ತೆ. ಆದ್ರೆ ಇದು ಒಂದ್ ರೀತಿಯಲ್ಲಿ ಗ್ರಾಹಕರ ಸ್ನೇಹಿ ಪ್ರಸ್ತಾವನೆ ಅಂತ ಮೇಲ್ನೋಟಕ್ಕೆ ಈಗ ಕಂಡು ಬರ್ತಾ ಇರುವಂತದ್ದು. ಫೈನ್, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.